ಕರ್ನಾಟಕ ರಾಜ್ಯದ ಕರಾವಳಿ ಪ್ರದೇಶವು ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಅತ್ಯಂತ ಸುಂದರ ತಾಣವಾಗಿದೆ. ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಗೆ ಉತ್ತಮ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಶೈಕ್ಷಣಿಕ ವಲಯದಲ್ಲಿ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವ ಕನ್ನಡ ಕರಾವಳಿ ಪ್ರದೇಶವು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ. ಅದೆಲ್ಲ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಬೆಳವಣಿಗೆ ಹೊಂದಿರುವಂತಹ, ಅಂದರೆ ಬೆಂಗಳೂರು ಬಿಟ್ಟು ಅತ್ಯಂತ ಬೆಳವಣಿಗೆ ಹೊಂದಿರುವಂತಹ ಪ್ರದೇಶ ಅಂದರೆ ಅದು ಕರಾವಳಿ ಪ್ರದೇಶ. ಅಲ್ಲಿ ಶೇಕಡ 6% GDP ಕಾಂಟ್ರಿಬ್ಯೂಷನ್ ಏನಿದೆ ಅದು ಈ ಭಾಗದಿಂದ ಬರ್ತಾ ಇದೆ. ಮತ್ತು ನನಗೂ ಸಹ ಇಲ್ಲಿ ಸುಮಾರು 25 ವರ್ಷ ಹಿಂದೆ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡೋ ಸೌಭಾಗ್ಯವನ್ನು ಸಹ ನನಗೆ ದೊರಕಿದೆ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ನಮ್ಮ ನಾಡಗೀತೆಯಲ್ಲಿ ಕನ್ನಡ ನಾಡನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಬಿಂಬಿಸಿದ್ದಾರೆ. ಆದರೆ ಇಲ್ಲಿ ನಡೆದ ಕೆಲವು ಸಣ್ಣ ಪುಟ್ಟ ಘಟನೆಗಳು ಈ ಪ್ರದೇಶದ ಸುರಕ್ಷತೆಯನ್ನು ಸಂಶಯಪ್ರದಾಗಿ ನೋಡುವಂತೆ ಮಾಡಿದೆ. ಇಂತಹ ಘಟನೆಗಳು ಸಮಾಜದಲ್ಲಿ ಅಭದ್ರತೆ ಭಾವನೆ ಮೂಡಿಸುತ್ತವೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಮಾರ್ಗವಾಗುತ್ತದೆ. ಕರಾವಳಿ ಭಾಗದಲ್ಲಿ ಈಗಾಗಲೇ ಸಂಭವಿಸುವ ಇಂತಹ ಘಟನೆಗಳನ್ನು ಸಮರ್ಥವಾಗಿ ಹಾಗೂ ಪರಿಣಾಮಕಾರಿಯಾಗಿ ತಡೆಯಲು ಪೊಲೀಸ್ ಇಲಾಖೆಯು ಎಲ್ಲ ರೀತಿಯ ಕಠಿಣ ಕ್ರಮ ಕೈಗೊಂಡಿದೆ. ಮುಂದೆ ಹೊರಟಿದ್ದು ಇಂತಹ ಘಟನೆಗಳಲ್ಲಿ ತ್ವರಿತವಾಗಿ ತಡೆಗಟ್ಟಲು ಅನುವಾಗುವಂತೆ ರಾಜ್ಯ ಸರ್ಕಾರವೂ ಸಹ ಪೊಲೀಸ್ ಇಲಾಖೆಗೆ ಸಕಲ ರೀತಿಯಲ್ಲಿ ಬೆಂಬಲವನ್ನು ನೀಡುವ ಮೂಲಕ ನಮ್ಮ ಇಲಾಖೆಯ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಬಂದಿದೆ. ಬಹಳ ಮುಖ್ಯವಾಗಿ ನೋಡಬೇಕಾದ್ರೆ 1997ನೇ ಇಸ್ವಿಯಿಂದ ಹಿಂದೆ ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಇತ್ತು. ನಂತರ ಇಲ್ಲಿ ಸಾಕಷ್ಟು ಪೊಲೀಸ್ ಇಲಾಖೆಯ ಬೆಳವಣಿಗೆ ಇಲ್ಲಿ ಆಗಿದೆ. 1997ರಲ್ಲಿ ಇದು ವಿಭಜನೆಯಾಗಿ ಹೊಸದಾಗಿ ಉಡುಪಿ ಜಿಲ್ಲೆ ಬೇರ್ಪಡಿಸಿ ಬೇರೆ ಜಿಲ್ಲೆ ಒಂದು ವ್ಯವಸ್ಥಿತವಾದ ಒಂದು ಜಿಲ್ಲಾ ಪೊಲೀಸ್ ವ್ಯವಸ್ಥೆನೇ ಬಂತು. ನಂತರ 1998ರಲ್ಲಿ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಕರಾವಳಿ ಪಡೆ ಸಹ ಸರ್ಕಾರ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿತ್ತು. ನಂತರ 2004ನೇ ಮತ್ತು 2005ನೇ ಇಸ್ವಿನಲ್ಲಿ ANF ಸಹ ಬಂತು. ಆಮೇಲೆ 2012ನೇ ಇಸ್ವಿನಲ್ಲಿ ಕಮಿಷನರೇಟ್ ಸಹ ಇಲ್ಲಿ, ಅಂದರೆ ಮಂಗಳೂರು ನಗರಕ್ಕೆ ಸಪರೇಟ್ ಆಗಿ ಒಂದು ವ್ಯವಸ್ಥಿತವಾದ ಒಂದು ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಪೊಲೀಸ್ ಕಮಿಷನರೇಟ್ ಸಹ ಬಂತು. ಸೊ ಈ ಥರ ನೋಡಿದ್ರೆ ನಮ್ಮ ಬೆಳವಣಿಗೆ ಈ ಭಾಗದಲ್ಲಿ ಪೊಲೀಸ್ ಬೆಳವಣಿಗೆ ಏನಿದೆ ಅದು ಅಪಾರವಾಗಿದೆ. ಅದರ ಜೊತೆಗೆ ಇವತ್ತು ಉದ್ಘಾಟನೆಯಾಗುತ್ತಿರುವ ವಿಶೇಷ ಕಾರ್ಯಪಡೆಯೂ ಸಹ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ದೇಶದಲ್ಲಿ ಕೋಮು ಸಂಘರ್ಷಣೆಗಳು ಸಮರ್ಥವಾಗಿ ತಡೆಯಲು ಪ್ರತ್ಯೇಕ ಪಡೆಯನ್ನು ಸ್ಥಾಪಿಸಿರುವ ಮೊದಲ ರಾಜ್ಯವತ್ತು ನಮ್ಮ ಹೆಗ್ಗಳಿಕೆ ಇದೆ. ಇಂತಹ ಮಹತ್ವದ ನೆರವಿನಿಂದ ಕೋಮು ಸಂಘರ್ಷಗಳನ್ನು ತಡೆಯುವ ಸಮರೋಪಾದಿಯಲ್ಲಿ ನಮ್ಮ ರಾಜ್ಯವು ಇತರೆ ರಾಜ್ಯಗಳಿಗೆ ಮಾದರಿಯಾಗಲಿದೆ. ಇಂತಹ ವಿಶೇಷ ಪಡೆಯನ್ನು ಸ್ಥಾಪಿಸುವ ಮೂಲಕ ರಾಜ್ಯದಲ್ಲಿ ಉತ್ತಮ ವಾತಾವರಣವನ್ನು ಸೃಷ್ಟಿಸಲು ಪೊಲೀಸ್ ಇಲಾಖೆಗೆ ಬೆಂಬಲಿಸುತ್ತಿರುವ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಗೃಹ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ನಮ್ಮ ಇಲಾಖೆಯ ಪರವಾಗಿ ನಾನು ಆಭಾರಿಯಾಗಿದ್ದೇನೆ. ಈ ವಿಶೇಷ ಕಾರ್ಯಪಡೆ ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಕಂಪನಿಯಂತೆ 3 ಕಂಪನಿಗಳು ಕಾರ್ಯನಿರ್ವಹಿಸುತ್ತವೆ. ಪ್ರತಿ ಕಂಪನಿಯಲ್ಲಿ 78 ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಳಗೊಂಡು ಪಶ್ಚಿಮ ವಲಯ IGP ರವರ ಮುಖ್ಯಸ್ಥಿತಿಯಲ್ಲಿ DIG ಇವರ ನೇತೃತ್ವದಲ್ಲಿ 1 SP, 1 DYSP, 1 ಸಹಾಯಕ ಕಮಾಂಡೆಂಟ್, 4 PI ಮತ್ತು RPI, 14 PSA ಅಥವಾ RSIಗಳು ಮತ್ತು 210 ಪೊಲೀಸ್ ಸಿಬ್ಬಂದಿಗಳು ಹಾಗೂ 24 ಲಿಪಿಕ ಸಿಬ್ಬಂದಿಗಳು ಸೇರಿ ಒಟ್ಟು 258 ಅಧಿಕಾರಿ ಮತ್ತು ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ದಿನಗಳಲ್ಲಿ ಇದರ ಸಂಖ್ಯೆಯೂ ಸಹ ಬಹಳಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈ ವಿಶೇಷ ಕಾರ್ಯಪಡೆಗೆ ಈಗ ಕಾರ್ಯಗಳು ನಾವೇನು ಕೊಡ್ತಾ ಇದ್ದೀವಿ ಅಂದರೆ ಗುಪ್ತ ವಾರ್ತೆ ಸಂಗ್ರಹಣೆ ಮತ್ತು ನಿಗಾವಣೆ, ಸಂಭಾವ್ಯ ಮಿತಿಯ ದಂಗೆಗಳನ್ನು ತಡೆಯುವ ಮುನ್ನೆಚ್ಚರಿಕಾ ಕ್ರಮಗಳು, ಸೂಕ್ಷ್ಮ ಪ್ರದೇಶದಲ್ಲಿ ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವುದು, ಕಟುಮತಿಯ ಧೋರಣೆಗಳು ಮತ್ತು ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು, ಮತೀಯ ಸಂಬಂಧಿ ಘಟನೆಗಳಲ್ಲಿ ಸ್ಥಳೀಯ ಪೊಲೀಸರಿಗೆ ಸಹಾಯ ಮಾಡುವುದು ಮತ್ತು ಮುಂತಾದ ಕರ್ತವ್ಯಗಳನ್ನು ಸಹ ಇದಕ್ಕೆ ಈ SAF ಇವತ್ತು ನೀಡಲಾಗಿದೆ. ಮತೀಯ ಗಲಭೆಗಳು ಮತ್ತು ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯ ಬಿದ್ದಾಗ SAF ಪಡೆಯನ್ನು ನಿಯೋಜಿಸುವ ಅಧಿಕಾರವನ್ನು IG ಪಶ್ಚಿಮ ವಲಯರವರಿಗೆ ಹೊಂದಿರುತ್ತಾರೆ. SAF ಪಡೆಯುವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಗುಪ್ತಚರ ಮಾಹಿತಿ ಸಂಗ್ರಹಣೆ, ಮತೀಯ ಚಟುವಟಿಕೆಗಳ ಮೇಲೆ ನಿಗಾವಣೆ, ಸಮುದಾಯದ ಪರಸ್ಪರ ವಿಶ್ವಾಸ ಮೂಡಿಸುವುದು, ನಿರ್ವಹಣಾ ಕೌಶಲ್ಯ, ಜನರಿಗೆ ಕಾನೂನು ಚೌಕಟ್ಟುಗಳ ತಿಳುವಳಿಕೆ, ತಂತ್ರಜ್ಞಾನ ಮತ್ತು ನಿಗಾ ವಹಿಸುವ ಸಾಧನಗಳ ಬಳಕೆ, ಸ್ಥಳೀಯ ಪೊಲೀಸರೊಂದಿಗೆ ಸಮನ್ವಯತೆ, ಮಾನಸಿಕ ಸ್ಥೈರ್ಯ ಹೆಚ್ಚಿಸುವುದು ಮತ್ತು ಒತ್ತಡ ನಿರ್ವಹಣೆ ಕೌಶಲ್ಯದಂತಹ ಅತ್ಯಂತ ತರಬೇತಿಯನ್ನು ಸಹ ಇವತ್ತು ನಾವು ನೀಡ್ತಾ ಇದ್ದೀವಿ. ಕರಾವಳಿ ಪ್ರದೇಶವು ಅತ್ಯಂತ ಸುಂದರ ಶಾಂತ ವಾತಾವರಣ ತಾಣವಾಗಿದೆ. ಈ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆಗೆ ಪೊಲೀಸ್ ಇಲಾಖೆ ಸದಾ ಸನ್ನದ್ಧಾಗಿದೆ.
ನಮ್ಮ ರಾಜ್ಯದಲ್ಲಿ ಯಾವುದೇ ಸಮಾಜಘಾತುಕ ಚಟುವಟಿಕೆಗಳು ಪೊಲೀಸ್ ಇಲಾಖೆಗೆ ಎಂದಿಗೂ ಅವಕಾಶ ನೀಡದು. ಇದು ಉದ್ಘಾಟನೆಯಾಗುವ ವಿಶೇಷ ಕಾರ್ಯಾಚರಣೆ ಪಡೆಯುವ ಸ್ಥಾಪನೆಯ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಹೆಚ್ಚಿಸುವಡೆಗೆ ಒಂದು ಮಹತ್ವದ ನಡೆ ಎಂದು ನಾನು ಭಾವಿಸುತ್ತಿದ್ದೇನೆ. ಕೊನೆಗೆ ಮತ್ತೊಮ್ಮೆ ನಾನು ಸನ್ಮಾನ್ಯ ಗೃಹ ಸಚಿವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಕೇವಲ ಒಂದೂವರೆ ತಿಂಗಳಲ್ಲಿ ಈ ಒಂದು ಕಾರ್ಯಪಡೆಯನ್ನು ಸ್ಥಾಪನೆ ಮಾಡಿ ಇದನ್ನು ಒಂದು ಕಾರ್ಯಗತಿಗೆ ತರುವಂಥದ್ದು ಏನು ಒಂದು ಮಹತ್ವದ ಕಾರ್ಯ ಏನಿದೆ ಇವತ್ತು ತಮ್ಮ ಮಾರ್ಗದರ್ಶನ